ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಪ್ರತಿಯೊಂದು ಶಾಂತಿಯುತ ಕುಟುಂಬದಲ್ಲಿ ಬಿರುಗಾಳಿಯ ಮೊದಲು ಶಾಂತತೆ ಇರುತ್ತದೆ. ಕುಂಭ ರಾಶಿಯವರೇ, ಜುಲೈ 7 ಮಂಗಳವಾರ. ಇದು ತುಂಬ ಸಾಮಾನ್ಯವೆಂದು ನೀವು ಕಂಡುಕೊಳ್ಳುವಿರಿ. ಆದರೆ ಆ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆಯು ಅಂತಿಮವಾಗಿ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತದೆ. ಜಗಳವು ಹೆಚ್ಚು ಗಂಭೀರವಾಗಿರುತ್ತದೆ. ಅದು ಹೆಚ್ಚು ಗಂಭೀರವಾಗಿರುತ್ತದೆ. ಅದು ನಿಮ್ಮ ಸಂಬಂಧವನ್ನು ಶಾಶ್ವತವಾಗಿ ಮುರಿಯುವ ಸಾಧ್ಯತೆ ಹೆಚ್ಚು. ಆ ತಪ್ಪು ತಿಳುವಳಿಕೆ ಏನು? ಆ ಹೋರಾಟದ ಹಿಂದಿನ ನಿಜವಾದ ಕಾರಣವೇನು? ಅದು ಈಗ ನಿಮ್ಮದು. ಇದು ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ನೋಡಿ. ಆಗ ನಾವು ಏನು ಹೇಳುತ್ತಿದ್ದೇವೆ ಎಂಬ ಎಲ್ಲವೂ ನಿಮಗೆ ಅರ್ಥವಾಗುತ್ತದೆ. ಈ ರಾಶಿಯವರಿಗೆ ಯಾರನ್ನಾದರೂ ಕ್ಷಮಿಸುತ್ತಾರೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾರಾದರೂ ನಿಮ್ಮನ್ನು ಅನುಮಾನಿಸಿದರೆ ನೀವು ಅದನ್ನು ಎಂದಿಗೂ ಸಹಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸ್ವಾಭಿಮಾನವು ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಿನದ್ದಾಗಿದೆ ಎಂದು ನೀವು ಭಾವಿಸುವಿರಿ. ನೀವು ಹಾಗೆ ಭಾವಿಸುವ ಸಂದರ್ಭಗಳಲ್ಲಿ ಕೆಲವು ಕುಟುಂಬ ವಿವಾದಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಪ್ರಾಮಾಣಿಕ ಮನಸ್ಸು ಇದ್ದಕ್ಕಿದ್ದಂತೆ ಇತರರಿಂದ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತದೆ. ಬದಲಾವಣೆಗಳು, ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅತೃಪ್ತಿ ಇದೆ. ನೀವು ಎದುರಿಸುತ್ತಿರುವ ತೊಂದರೆಗಳನ್ನು ಇತರರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ತುಂಬ ಭಾವಿಸುವಿರಿ. ನಿಮ್ಮ ಕೆಲಸ ಮತ್ತು ಮನೆಯಲ್ಲಿ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಅನುಮಾನಿಸುತ್ತೀರಿ. ಸ್ವಲ್ಪ ಸಮಯದಿಂದ ಅದು ಶಾಂತವಾಗಿತ್ತು ಮತ್ತು ಈಗ ಅದು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳಲು ಸಿದ್ಧವಾಗಿರುವ ಬಾಂಬ್ನಂತೆ ಮಾರ್ಪಟ್ಟಿದೆ ಎಂದು ನೀವು ನೋಡಬಹುದು. ಏಕೆಂದರೆ ಇದಕ್ಕೆ ಕಾರಣ ಭಾಗಶಃ ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಕುಟುಂಬವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿನ ಬದಲಾವಣೆ ಎಂದೇ ಹೇಳಬೇಕು. ಈ ಮಂಗಳವಾರ ಜುಲೈ 7ರಂದು ಒಂದು ಸಣ್ಣ ಪದ ಅಥವಾ ಒಂದು ಸಣ್ಣ ವಸ್ತು ಕಾಣೆಯಾಗುವುದು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಜಗಳಕ್ಕೆ ಅಡಿಪಾಯ ಹಾಕುತ್ತಿರುವಂತೆ ತೋರುತ್ತಿದೆ. ಅಲ್ಲದೆ ತಪ್ಪು ತಿಳುವಳಿಕೆ ಎಂದರೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೋ ಮೂರನೇ ವ್ಯಕ್ತಿಗೆ ಹೇಳಿದ್ದಾರೆ, ಅಥವಾ ನೀವು ಮನೆಯಲ್ಲಿ ಅವರಿಗೆ ತಿಳಿಯದೆ ಏನನ್ನಾದರೂ ಮರೆಮಾಡುತ್ತಿದ್ದೀರಿ ಎಂದು ಸಂಪೂರ್ಣವಾಗಿ ಭಾವಿಸುತ್ತಾರೆ. ಅದು ಹೇಗೆ ಕಾರಣವಾಗುತ್ತದೆ ಎಂದರೆ, ನೀವು ವಿವರಿಸಲು ಪ್ರಯತ್ನಿಸಿದರೆ ಅವರು ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ. ನೀವು ನಮ್ಮನ್ನು ನಂಬುವುದಿಲ್ಲ ಎಂಬ ಪದಗಳಿಂದ ಪ್ರಾರಂಭಿಸಿ ಅದು ಹಳೆಯ ಜಗಳಗಳನ್ನು ಸಹ ಮತ್ತೆ ಹೊತ್ತಿಸುತ್ತದೆ. ಅದು ಒಬ್ಬರನ್ನೊಬ್ಬರು ತೀವ್ರವಾಗಿ ಅವಮಾನಿಸುವ ಮಟ್ಟಕ್ಕೂ ಹೋಗಬಹುದು. ಈ ಜಗಳವು ನೀವು ತುಂಬ ಪ್ರೀತಿಸುವ ಸಂಬಂಧಿಕರು ಅಥವಾ ಒಡ ಹುಟ್ಟಿದವರೊಂದಿಗೆ ಸಂಭವಿಸಬಹುದು. ಇದು ಕೇವಲ ಮಾತಿನ ಯುದ್ಧವಲ್ಲ, ಸಂಬಂಧವನ್ನು ದೂರವಿಡುವ ಸಂದರ್ಭವೂ ಬರಬಹುದು. ಇದಕ್ಕೆ ಕಾರಣ ಸಂವಹನದ ಅಂತರ. ನೀವು ಪಾರದರ್ಶಕವಾಗಿಲ್ಲದಿರುವುದು, ಇತರರು ನಿಮ್ಮ ಮನಸ್ಸನ್ನು ಓದಲು ಸಾಧ್ಯವಾಗದಿರುವುದು. ನಿಮ್ಮ ನಡುವೆ ಯಾವುದೇ ಸುಳ್ಳಿಲ್ಲ, ಆದರೆ ಸತ್ಯವನ್ನು ಹೇಳದ ವಾತಾವರಣವು ಈ ಜಗಳಕ್ಕೆ ಬಹಳ ಮುಖ್ಯವಾದ ಕಾರಣವಾಗಿದೆ ಮತ್ತು ಅದು ತಣ್ಣಗಾಗುವ ಗಾಳಿಯಂತೆ ಆಗುತ್ತದೆ. ಇದೆಲ್ಲವೂ ನಿಮ್ಮ ಸಂಪೂರ್ಣ ಪರಿಸ್ಥಿತಿಯನ್ನು ಒಮ್ಮೆಗೆ ಬದಲಾಯಿಸುತ್ತದೆ. ಇದು ತೊಂದರೆದಾಯಕವೆಂದು ತೋರುತ್ತದೆ. ಮತ್ತು ಅಂತಹ ಪರಿಸ್ಥಿತಿ ಏಕೆ ಸಂಭವಿಸುತ್ತದೆ? ಇದಕ್ಕೆ ಕಾರಣವೆಂದರೆ ಗ್ರಹಗಳ ಸ್ಥಾನವೂ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ವಿಶೇಷವಾಗಿ ಮಂಗಳ, ಅಂದರೆ ನಿಮ್ಮ ರಾಶಿಚಕ್ರದ 4ನೇ ಮನೆಯಲ್ಲಿ, ಕುಟುಂಬದ ಮನೆಯಲ್ಲಿ, ಮತ್ತು ಶನಿಯ ದೃಷ್ಟಿಯಲ್ಲಿದ್ದಾನೆ. ಇದು ಮಂಗಳನ ದೃಷ್ಟಿಯಾಗಿದ್ದು, ಇದು ವಿಶ್ರಾಂತಿ, ಕೋಪ ಮತ್ತು ಕುಟುಂಬ ವಿವಾದಗಳ ಸಂಕೇತವಾಗಿದೆ. ಗ್ರಹಗಳ ಈ ಸ್ಥಾನವು ನಿಮ್ಮ ಮಾತುಗಳನ್ನು ಬಾಣವಾಗಿ ಪರಿವರ್ತಿಸುತ್ತದೆ. ಆ ಬಾಣವು ಇತರರನ್ನು ನೋಯಿಸುವ ಸಾಧ್ಯತೆ ಇರುವ ಸಂದರ್ಭಗಳನ್ನೂ ಸಹ ತರಬಹುದು. ಆದರೆ ಈ ಸಂದರ್ಭಗಳಿಂದಾಗಿ ನೀವು ಪ್ರಯೋಜನ ಪಡೆಯುತ್ತೀರಿ. ಲಾಭಕ್ಕಿಂತ ನಷ್ಟಗಳೇ ಹೆಚ್ಚು, ಏಕೆಂದರೆ ನೀವು ತಾತ್ಕಾಲಿಕವಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ನೀವು ಏನೇ ಮಾಡಿದರೂ ಸ್ವಲ್ಪ ಸಮಯದವರೆಗೆ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ.
ಯಾರಿಗೆ ಹೇಳಬೇಕೆಂದು ನಿಮಗೂ ಅರ್ಥವಾಗುವುದಿಲ್ಲ ಮತ್ತು ನೀವು ಗೊಂದಲಕ್ಕೊಳಗಾಗುವ ಸಂದರ್ಭಗಳು ಉದ್ಭವಿಸುತ್ತವೆ. ಅದು ಕುಟುಂಬ ಸದಸ್ಯರಾಗಿರಬಹುದು ಅಥವಾ ಅಪರಿಚಿತರಾಗಿರಬಹುದು. ಅವರು ನಿಮ್ಮನ್ನು ಬೈಯಲು ಪ್ರಾರಂಭಿಸಬಹುದು. ಆದರೆ ಬಹಳ ಜಾಗರೂಕರಾಗಿರಿ ಸ್ನೇಹಿತರೆ. ಇವು ಮುನ್ನೆಚ್ಚರಿಕೆಗಳು ಅಷ್ಟೇ. ಜುಲೈ 7 ಮಂಗಳವಾರ. ನೀವು ಯಾವುದರ ಬಗ್ಗೆಯಾದರೂ ಕೋಪಗೊಂಡರೆ ತಕ್ಷಣ ಕೋಣೆಯನ್ನು ಬಿಟ್ಟು ಹೊರಗೆ ಬನ್ನಿ. ಆ ದಿನದ ಮೌನವು ನಿಮಗೆ ಅದೃಷ್ಟವನ್ನು ತರುತ್ತದೆ. ಇಂದು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದು ಜಗಳಗಳು ತಪ್ಪಿಸಲು ಸಂಜೆ ನಿಮ್ಮ ಮನೆಯ ಮುಂದೆ ದೀಪ ಹಚ್ಚಿ ಹಸುವಿಗೆ ಬೆಲ್ಲ ತಿನ್ನಿಸಿ. ಮನೆಯಲ್ಲಿ ಹಿರಿಯರೊಂದಿಗೆ ಸದ್ದಿಲ್ಲದೆ ಕುಳಿತು ಅವರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಜಗಳಗಳು ಬಂದು ಹೋಗುತ್ತವೆ, ಆದರೆ ಆ ಸಮಯದಲ್ಲಿ ನಾವು ಬಳಸುವ ಪದಗಳು, ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ನಾವು ಮಾಡುವ ಬಂಧಗಳು ಭವಿಷ್ಯವನ್ನು ನಿರ್ಧರಿಸುತ್ತವೆ. ಜುಲೈ 7ರಂದು ಬರುವ ತಪ್ಪು ಗ್ರಹಿಕೆಗಳನ್ನು ನಿಮ್ಮ ತಾಳ್ಮೆಯಿಂದ ತೆರವುಗೊಳಿಸಿ. ಕುಟುಂಬವೇ ಎಲ್ಲವೂ. ನೀವು ಆ ಒಂದು ಅಂಶವನ್ನು ನೆನಪಿಸಿಕೊಂಡರೆ ನಂತರ ಸುಲಭವಾಗಿ ಹೋರಾಟವನ್ನು ನಿಲ್ಲಿಸಬಹುದು. ಮತ್ತು ಇಂದು ನೀವು ಹೋರಾಟದಿಂದ ದೂರವಿದ್ದರೆ ನಿಮ್ಮ ಜೀವನದಲ್ಲಿ ವಿಜೇತರಾಗುತ್ತೀರಿ ಮತ್ತು ನಿಮ್ಮ ಕುಟುಂಬವನ್ನು ದೊಡ್ಡ ವಿಪತ್ತಿನಿಂದ ಅಥವಾ ನಿಮ್ಮ ಕುಟುಂಬ ಮತ್ತು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಯಿಂದ ರಕ್ಷಿಸುತ್ತೀರಿ. ಶುಭವಾಗಲಿ ಮತ್ತು ಶುಭವಾಗಲಿ. ನಿಮ್ಮ ಕುಟುಂಬದಲ್ಲಿನ ಸಣ್ಣ ತಪ್ಪುಗಳನ್ನು ಬಹಿರಂಗಪಡಿಸುವ ಮೂಲಕ ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ನಾನು ಖಂಡಿತವಾಗಿಯೂ ನಿಮ್ಮ ಮುಂದೆ ಬರುತ್ತೇನೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು.